ಗುರುವಾರ ದಿವಸ ಅಂಬೇಡ್ಕರ್ ಭವನದ ಉದ್ದೇಶಕ್ಕೋಸ್ಕರ ಭೂಮಿಗೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತ ಮಿತ್ರರು ಮತ್ತು ಎಲ್ಲ ಜನಾಂಗೀಯ ಮುಖಂಡರುಗಳು ಮತ್ತು ಎಲ್ಲ ಹಿರಿಯರು ಕೂಡ ಹೊತ್ತು ಭಾಗವಹಿಸಿದರು. ಅಂಥ ಒಂದು ಸಂದರ್ಭದಲ್ಲಿ ನಾನು ಈ ಹಿಂದೆ ಮೊಳಕಾಲ್ಮೂರಿನಲ್ಲಿ ಸತತವಾಗಿ 20 ವರ್ಷಗಳ ಕಾಲ ನಾನು ಇಲ್ಲಿ ಕೆಲಸ ಮಾಡಿ ಶಾಸಕನಾಗಿ, ಅದೇ ರೀತಿಯಲ್ಲಿ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಅದು HKRDB ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಹಣವನ್ನು ಈ KKRDB ಯೋಜನೆ ಅಡಿಯಿಂದ ತೆಗೆದುಕೊಂಡು ಅಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಕ್ಕಂಥ ಒಂದು ಕೆಲಸನ ನಾನು ನೋಡಿ ನನ್ನ ಅನುಭವ ಆಗಿತ್ತು. ಅದೇ ರೀತಿಯಲ್ಲಿ ಅನಿರೀಕ್ಷಿತವಾಗಿ ನಾನು ಕೂಡ್ಲಿಕ್ಕೆ ಹೋದ್ರೂ ಕೂಡ ಅದೇ HKRDB ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಹಣವನ್ನು ಉಪಯೋಗಿಸ್ಕೊಂಡು ಇವತ್ತು ಅದೆಲ್ಲೋ ಇರ್ತಕ್ಕಂಥ ಒಂದು ಕೂಡ್ಲಿಗೆ ಒಂದು ಚಿತ್ರಣ ಕೊಟ್ಟು ಇವತ್ತು ಕೂಡ್ಲಿಗೆ ಇದು ಅನ್ನೋ ಒಂದು ವ್ಯವಸ್ಥೆಗೆ ನಾವು ತಂದು ಮಾಡಿರ್ತಕ್ಕಂಥ ವ್ಯವಸ್ಥೆ, ಅದು ಮುಖ್ಯವಾಗಿ HKRDBಯಿಂದ ಬಂದಿರತಕ್ಕಂಥ ಹಣದ ಮೂಲಕ. ಅದೇ ರೀತಿಯಲ್ಲಿ ಮೊಳಕಾಲ್ಮೂರಿಗೆ ಕೂಡ ಯಾವುದೋ ಒಂದು ಯೋಜನೆ ಅಡಿಯಲ್ಲಿ HKRDB ಕಡೆಯಿಂದ ನಮಗೂ ಈ ಒಂದು ಅವಕಾಶ ಸಿಗಲಿ, ತಾಲೂಕಿನ ವಂಚಿತರಾಗಿರ್ತಕ್ಕಂಥ ಎಲ್ಲ ರೈತ ಸಮೂಹಕ್ಕೂ ಮತ್ತು ಎಲ್ಲ ಸಾಮಾನ್ಯ ಜನಗಳು ಕೂಡ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ಮೂಲ ಉದ್ದೇಶದಿಂದ ಅವತ್ತು ನಾನು ಮಾತಾಡಬೇಕಾದ್ರೆ ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ತಪ್ಪಾಗಿ ಅದನ್ನು ಅರ್ಥೈಸಿಕೊಂಡಿದ್ದಾರೆ. ನಾವು ಮೂಲೆ ಗುಂಪಾಗಿರ್ತಕ್ಕಂಥ ಈ ತಾಲೂಕು ಬಯಲುಸೀಮೆಯಲ್ಲಿ ಹಿಂದುಳಿದಿರ್ತಕ್ಕಂಥ ತಾಲೂಕು. ಈ ಭಾಗದ ಜನ ಗುಳೆ ಹೋಗ್ತಕ್ಕಂಥ ಪದ್ಧತಿ ಅನುಸರಿಸ್ಕೊಂಡು ಬಂದಿದ್ದು ಇವತ್ತು ಕೂಡ ಚಿಕ್ಕಮಗಳೂರು, ಗುಲ್ಬರ್ಗ, ಬೆಂಗಳೂರು ಕಡೆ ಹೊರಟು ಹೋಗ್ತಾ ಇರೋದು ಜನಗಳನ್ನು ನೋಡಿ ಭಾಳ ನೋವಿನಿಂದ ನಾನು ಹತಾಶನಾಗಿ ಅವತ್ತು ಮಾತಾಡಬೇಕಾದ್ರೆ, ನಮ್ಮ ತಾಲೂಕು ಒಂದು ಕುಗ್ರಾಮ ಥರ ಇದೆ. ಇಲ್ಲಿ ಗೆಲ್ಸಿರ್ತಕ್ಕಂಥ ಇನ್ನೂ 2 ಲಕ್ಷ ಜನಕ್ಕೂ ಯಾವುದೇ ರೀತಿಯಲ್ಲಿ ಒಂದು ಗೌರವ, ಒಂದು ಸ್ಥಾನಮಾನಗಳು ಕೂಡ ಈ ಭಾಗದಲ್ಲಿ ಸಿಗ್ತಾ ಇಲ್ಲ. ಆಮೇಲೆ ಕ್ಷೇತ್ರದ ಜನ ಹೋಗ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಕೂಡ ಮಂತ್ರಿ ಪದವಿ ಕೊಡಲಿಲ್ಲ. ನಮಗೆ ಮಂತ್ರಿ ಪದವಿ ಕೊಡಿ ಅಂತ ಕೇಳಿದ್ರು ಕೂಡ ಅದು ಕೂಡ ಒಂದು ಗೌರವ ಸ್ಥಾನ ನಮಗೆ ಸಿಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಮಾತಾಡಬೇಕಾದ್ರೆ ನಮ್ದು ಯಾವುದೇ ರೀತಿಯಲ್ಲಿ ಕೂಡ ಮೊಳಕಾಲ್ಮೂರು ತಾಲೂಕು ಇವತ್ತಿನವರೆಗೂ ಅಭಿವೃದ್ಧಿ ನಾವು ಕಾಣಲಿಲ್ಲ. ಯಾವುದೇ ಅಭಿವೃದ್ಧಿ ಕಾಣೋದಕ್ಕೋಸ್ಕರ ಒಂದು ಸರ್ಕಾರದ ಒಂದು ಅನುದಾನ ಮತ್ತು ಅದರ ಸಹಕಾರ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಅಂಥ ಅನುದಾನಗಳ ಕೊರತೆಯಿಂದ ನಾನು ಮಾಡಲಿಲ್ಲ. ಅತ್ಯಂತ ಹಿಂದುಳಿದ ನಂಜುಂಡಪ್ಪ ಅನುಷ್ಠಾನ ವರದಿ ಪ್ರಕಾರ ಇದು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ತಾಲೂಕಾಗಿದ್ದು, ಈ ತಾಲೂಕು ಕೊಡಬೇಕಾಗಿದ್ದ ಕೊಡುಗೆಗಳನ್ನು ಪ್ಯಾಕೇಜ್ ಮೂಲಕ ಆದರೂ ಕೊಡ್ಬೋದಾಯಿತು, ಇಲ್ಲ ನೀರಾವರಿ ಸೌಲಭ್ಯನಾದರೂ ನಮಗೆ ಕೊಡಬೇಕಾಗಿತ್ತು. ಹೀಗಾಗಿ ಹಿಂದಿನಿಂದ ಕೂಡ ಹೋರಾಟ, ನಮಗೆ ಅಪ್ಪರ ಭದ್ರ ನೀರು ಇಲ್ಲಿ ಬರಬೇಕು, ಬಂದು ನಮಗೆ 52 ಕೆರೆಗಳಿಗೂ ನೀರು ಉಳಿಸ್ತಕ್ಕಂಥ ಕೆಲಸ ಒಂದು ಮನೋಭಾವ ಇಟ್ಕೊಂಡು ಹೋರಾಡ್ತಕ್ಕಂಥ ಕೆಲಸಗಳನ್ನು ಮಾಡಿ, ಜೊತೆಗೆ ಅದು ಒಂದು ವೇಳೆ ಅದು ಆಗದೋ ಪಕ್ಷದಲ್ಲಿ ಅಟ್ಲೀಸ್ಟ್ ಪ್ಯಾಕೇಜನ್ನು ಘೋಷಣೆ ಮಾಡಿ ಇಲ್ಲಿರ್ತಕ್ಕಂಥ ಈ ಪಶು ಪ್ರಾಣಿಗಳಿಗೂ ಪ್ರತಿಯೊಂದು ಕೂಡ ಜನಾಂಗಗಳು ಕೂಡ ಅನುಕೂಲ ಆಗ್ತಕ್ಕಂಥದ್ದು ಒಂದು ಯೋಜನೆಯನ್ನು ಹಾಕ್ಕೊಂಡು ನಮಗೆ ಪ್ಯಾಕೇಜ್ ಆದರೂ ಘೋಷಣೆ ಮಾಡಬೇಕಾಗಿತ್ತು ಅಂತೇಳಿ ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಗಳಾಗಿ ನಮ್ಮದೇ ಆಗಿರ್ತಕ್ಕಂಥ ವೇದಾವತಿ ನದಿ ನೀರಿರ್ತಕ್ಕಂಥದ್ದು, ವಾಣಿ ವಿಲಾಸದಿಂದ ಬರ್ತಕ್ಕಂಥ ನೀರು ಬೋರಂತಿಪ್ಪ ಡ್ಯಾಮ್ನಲ್ಲಿ ಈಗ ಶೇಖರಣೆ ಆಗಿ ಅಲ್ಲಿ ಹೆಚ್ಚಿನ ಒಂದು ಅನುದಾನವನ್ನು ಕೂಡ ಸುಮಾರು 1400 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಕೊಟ್ಟು ಪ್ಯಾಕೇಜಿನ ಮೂಲಕ ಆ ಭಾಗದಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗಳು ಕೂಡ ನೀರು ಉಳಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ವೇದಾವತಿ ನದಿಯಿಂದ ಹೋಗ್ತಕ್ಕಂಥ ನೀರು, ವಾಣಿ ವಿಲಾಸದಿಂದ ಹೋಗ್ತಕ್ಕಂಥ ನೀರು ನಮ್ಮದೇ ಆಗಿರೋದ್ರಿಂದ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ತಳಕು ಹೋಗ್ಲಿಕ್ಕೂ ಸುಮಾರು ಒಂದು 32-40 ಹಳ್ಳಿಗಳು ಅಲ್ಲಿ ಬರ್ತವೆ. ಆ ಭಾಗದಲ್ಲಿರ್ತಕ್ಕಂಥ ಅಟ್ಲೀಸ್ಟ್ ಅವ್ರಿಗಾದ್ರೂ ಅನುಕೂಲ ಆಗ್ತಕ್ಕಂಥ ಬೋರಂತಿಪ್ಪ ಡ್ಯಾಮ್ನಿಂದ ಕೂಡ ನೀರು ಕೊಟ್ಟರೆ ಆ ಭಾಗದ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೂಡ ನನ್ನ ಮನಸ್ಸಿನಲ್ಲಿ ಅದು ಸಾಕಷ್ಟು ಸಾರಿ ನಾನು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಮತ್ತು ಅಧಿಕಾರಿಗಳ ಹತ್ರ ಕೂಡ ನಾನು ಮಾತಾಡಿದ್ದೆ, ಅದು ಕೂಡ ಸಫಲವಾಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಮೊನ್ನೆ ಮಾತಾಡಬೇಕಾದ್ರೆ ಯಾವುದೇ ದೃಷ್ಟಿಯಿಂದ ಒಬ್ಬ ಸಂಘ ಸಂಸ್ಥೆಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಮುಜುಗರ ತರ್ತಕ್ಕಂಥ ಮಾತುಗಳನ್ನು ನಾನು ಆಡಿಲ್ಲ, ಆಡ್ತಕ್ಕಂಥದ್ದು ಅವಶ್ಯಕತೆಯೂ ನನಗಿಲ್ಲ. ಹೀಗಾಗಿ ನಾನು ಜನ ಹಿತದೃಷ್ಟಿಯಿಂದ, ತಾಲೂಕಿನ ಹಿತದೃಷ್ಟಿಯಿಂದ ನಮ್ಮ ಮೊಳಕಾಲ್ಮೂರು ತಾಲೂಕು ಬಯಲು ಸೀಮೆಯಲ್ಲಿ ಬರ್ತಕ್ಕಂಥದ್ದು ಇದು ಬೆಂಗಾಡಾಗಿರೋದ್ರಿಂದ ಇದನ್ನು ಯಾವುದೋ ಒಂದು